ಬೆಂಗಳೂರಿನ ಕೋಗಿಲು ಗೇಟ್ನಲ್ಲಿ JCB ಅಟ್ಟಹಾಸ ನಡೆದಿದೆ. ಹತ್ರ 200 ಮನೆಗಳ ತೆರವಿನ ಕೆಲಸವನ್ನು ನಿನ್ನೆ GBA ಅನ್ನುವಂಥದ್ದು ಮಾಡಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳಿದೆ, ನೋಡ್ಕೊಂಡು ಬರೋಣ. ರಾಜಧಾನಿ ಬೆಂಗಳೂರಿನಲ್ಲಿ JCB ಗರ್ಜನೆ. ಒತ್ತುವರಿ ಮಾಡಿಕೊಂಡಿದ್ದಂತಹ 200 ಮನೆಗಳ ತೆರವು ಕಾರ್ಯಾಚರಣೆ ನಿನ್ನೆ ಏಕಾಏಕಿ ನಡೆದಿದೆ. ದಿಢೀರನೆ 200 ಮನೆಗಳನ್ನ ಉಡಿಸು ಮಾಡಿದಂತಹ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಈ ಆಪರೇಷನ್ ಆಗಿದೆ. ಶ್ರೀನಿವಾಸಪುರದ ಕೋಗಿಲು ಗೇಟ್ ಬಳಿ ನಡೆದಿದೆ. 6 JCB 300 ಸಿಬ್ಬಂದಿ ಭದ್ರತೆಯೊಂದಿಗೆ ಈ ಕಾರ್ಯಾಚರಣೆ ನಡೆದಿದೆ. ರಾಜಧಾನಿ ಬೆಂಗಳೂರಿನಲ್ಲಿ JCBಗಳದೇ ಗರ್ಜನೆ. 200 ಮನೆಗಳನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ GBA ಮಾಡಿದೆ. 200 ಮನೆಗಳನ್ನ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಾಶ ಮಾಡಿರುವಂತ ಶ್ರೀನಿವಾಸಪುರದ ಕೋಗಿಲು ಗೇಟ್ ಬಳಿ ಒಂದಲ್ಲ ಎರಡಲ್ಲ 6 JCB 300 ಜನ ಸಿಬ್ಬಂದಿಗಳೊಂದಿಗೆ ಈ ಒಂದು ಘಟನೆಯನ್ನ ನೀವು ನೋಡಬಹುದು. ಬೆಂಗಳೂರಿನ ಶ್ರೀನಿವಾಸಪುರದ ಕೋಗಿಲು ಗೇಟ್ ಬಳಿ ಈ ಘಟನೆ ಆಗಿದೆ. ನಿನ್ನೆ ಏಕಾಏಕಿ 200 ಮನೆಗಳನ್ನು ತೆರವು ಮಾಡಿದೆ GBA. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾಗದ ಒತ್ತುವರಿ ಕೆಲಸ ನಿನ್ನೆ ಬರದಿಂದ ಸಾಗಿದೆ. ನಮ್ಮ ಮನೆ, ನಮ್ಮ ಕನಸಿನ ಮನೆ ಅಂತ ಹೇಳಿ ಯಾರು ಆ ಮನೆಯಲ್ಲಿ ವಾಸಿಸ್ತಾ ಇದ್ರು ಜನ, ಬಡವರು, ಈಗ ಅವರ ಬದುಕು ಬೀದಿಗೆ ಬಂದಿದೆ. GBAನ ಈ ಕೃತ್ಯ, ಈ ಕ್ರೌರ್ಯ ಅದು ಎಷ್ಟರ ಮಟ್ಟಿಗೆ ಸರಿ? ಯಾವುದೇ ವಿಷಯವನ್ನು ಮುಂಚಿತವಾಗಿ ಅವರಿಗೆ ತಿಳಿಸದೆ ಏಕಾಏಕಿ 6 ಬುಲ್ಡೋಸರ್ಗಳನ್ನು ತೆಗೆದುಕೊಂಡು ಬಂದು ಹತ್ರ 200 ಮನೆಗಳನ್ನು ತೆರವುಗೊಳಿಸುವಂತಹ ಕೆಲಸವನ್ನು ನಿನ್ನೆ GBA ಪ್ರಾಧಿಕಾರ ಅನ್ನುವಂಥದ್ದು ಮಾಡಿದೆ. 200 ಮನೆಗಳ ತೆರವು. ಬೆಂಗಳೂರಿನಲ್ಲಿ JCB ಅಟ್ಟಹಾಸ. ಶ್ರೀನಿವಾಸಪುರದ ಕೋಗಿಲು ಗೇಟ್ ಬಳಿ ಈ ಘಟನೆ ಸಂಭವಿಸಿದೆ. ಕನಸಲ್ಲೂ ಪಾಪ ಅವರು ಅನ್ಕೊಂಡಿರಲಿಕ್ಕಿಲ್ಲ ಈ ತರಹದ ಒಂದು ಘಟನೆ ಆಗುತ್ತೆ, ನಮ್ಮ ಮನೆಗಳು ಸರ್ವನಾಶ ಆಗುತ್ತೆ, ನಮ್ಮ ಮನೆಯನ್ನು ಈ ರೀತಿಯಾಗಿ ತೆರವುಗೊಳಿಸ್ತಾರೆ ಅಂತ ಸರ್ವತಃ ಅವರಿಗೆ ಕನಸು ಮನಸ್ಸಿನಲ್ಲೂ ಕೂಡ ಒಂದು ಇಮ್ಯಾಜಿನೇಷನ್ ಕೂಡ ಬಂದಿರಲಿಕ್ಕಿಲ್ಲ. ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆದಿದೆ. ಕಾರ್ಯಾಚರಣೆ ಪಾಪ ಅವರು ಅದು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಕಂಗೆಟ್ಬಿಟ್ಟಿದ್ದಾರೆ ಜನ. ರಾಜಧಾನಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಘಟನೆ ನಿಜಕ್ಕೂ ಕೂಡ ಸಂಭವಿಸಬಾರ್ದಾಗಿತ್ತು. ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ವಿ. ಬೀದಿಗೆ ಬಿದ್ದಂತಹ ಕುಟುಂಬಸ್ಥರು, ಮಹಿಳೆಯರು, ಮಕ್ಕಳು ನೋಡಿ, ಆ ಮಕ್ಕಳು ಪಾಪ ಬೀದಿಗೆ ಬಂದುಬಿಟ್ಟಿದ್ದಾರೆ. ಒಂದು ಮನೆಯನ್ನು ಕಳೆದುಕೊಂಡ್ರೆ ಎಷ್ಟು ಆತಂಕಕ್ಕೊಳಗಾಗ್ತಾನೆ ವ್ಯಕ್ತಿ. ಅಂತಹದ್ರಲ್ಲಿ ಇಲ್ಲಿ ಒಂದು ಕುಟುಂಬ ಅಲ್ಲ, ಹತ್ರ 200 ಮನೆಗಳನ್ನು ತೆರವು ಮಾಡಿದ್ದಾರೆ ಅಂತಂದರೆ 200 ಕುಟುಂಬಗಳು. ಒಂದು ಮನೆಯಲ್ಲಿ 4 ಜನ ಅಂತ ಹಿಡ್ಕೊಂಡ್ರೂ ನಾವು ಹತ್ರ ಒಂದು 800ರಿಂದ 900 ಜನ ಬೀದಿಗೆ ಬಂದ್ರಲ್ಲ ಸ್ವಾಮಿ. ನೋಡಿ, ಮನೆಯ ಎಲ್ಲ ವಸ್ತುಗಳನ್ನು, ಎಲ್ಲ ಬಟ್ಟೆ ಬರೆಗಳನ್ನು, ಮನೆಯಲ್ಲಿರ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು ಬೀದಿಗೆ ಹಾಕಿ ಜನರನ್ನು ಬೀದಿ ಪಾಲು ಮಾಡಿಬಿಟ್ರಲ್ಲ GBA ಅವರು. ಕೊಡ್ಬೇಕು ಯಾಕೆ ಮನೆನ? ಅದಾದ ಮೇಲೆ ತೆರವುಗೊಳಿಸ್ಬೇಕು ಯಾಕೆ? ಕಾರಣಗಳನ್ನು ಹೇಳೋದು, ನಾವು ನೋಟಿಸ್ ಕೊಟ್ಟಿದ್ವಿ ಅಂತ ಹೇಳೋದು, ಹಾಗೆ ಮಾಡಿದ್ವಿ ಅಂತ ಹೇಳೋದು. ಆದರೆ ಈಗ ಪಾಪ ಅವರಿಗೆ ರಕ್ಷಣೆ ಕೊಡೋರು ಯಾರು? ಅವರಿಗೆ ಸೂರು ಕೊಡೋರು ಯಾರು? ಅವರಿಗೆ ನೆರವು ಕೊಡೋರು ಯಾರು? ಸರ್ಕಾರ ಏನು ಮಾಡ್ತಾ ಇದೆ? ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ, ಇದಕ್ಕೆ ಸಂಬಂಧಪಟ್ಟಂಥವರ ಗಮನಕ್ಕೆ ಈ ವಿಚಾರ ಬಂದಿದೆನಾ? ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶ ಮಾತ್ರ ನಿಮ್ಮದೇ ಹೊರತು ಆ ಜಾಗದಲ್ಲಿ ಇರ್ತಕ್ಕಂತಹ ಬಡವರಿಗೆ, ಆ ಜಾಗದಲ್ಲಿ ಇರ್ತಕ್ಕಂತಹ ನಿವಾಸಿಗಳಿಗೆ ಏನು ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂತಹ ಆಲೋಚನೆ ಏನಾದರೂ ಮಾಡಿದ್ದೀರಾ? ಈ ತೆರವುಗೊಳಿಸುವಂತಹ ಕಾರ್ಯಾಚರಣೆಯಲ್ಲಿ ಅನೇಕ ಜನರಿಗೆ ಗಾಯಗಳಾಗಿದೆ. ಅದಕ್ಕೆ ಯಾರು ಹೊಣೆ? ಅದಕ್ಕೆ ಯಾರು ಚಿಕಿತ್ಸೆ ಕೊಡ್ತಾರೆ? ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು, ಕೇವಲ ಮಕ್ಕಳು ಅಷ್ಟೇ ಅಲ್ಲ, ಯುವಕರಷ್ಟೇ ಅಲ್ಲ, ವಯಸ್ಸಾದಂತಹ ವೃದ್ಧರು ಕೂಡ ಇದರಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಒಂದು ನಿಮಿಷ ನಾವು ಹೊರಗಡೆ ಬರೋದಕ್ಕೆ ಹೆದರ್ತೀವಿ, ಕಾರಣ ಅಷ್ಟು ಚಳಿ ಬೆಂಗಳೂರಲ್ಲಿ, ಅಷ್ಟು ಚಳಿ ಇದೆ ರಾಜ್ಯಾದ್ಯಂತ. ನಾವೇನೋ ನಮ್ಮ ಕೆಲಸಕ್ಕೆ ಬರೋಕ್ಕೆ ಹೆದರ್ತೀವಿ. ಮನೆಯಲ್ಲಿ ಬೆಚ್ಚಗೆ ಬೆಡ್ಶೀಟ್ ಹಾಸ್ಕೊಂಡು ರಗ್ ಹೊದ್ಕೊಂಡು ರೂಮಲ್ಲಿ ಬೆಚ್ಚಗೆ ಮಲ್ಕೊಂಡಿರ್ತೀವಿ. ಅಂಥದ್ರಲ್ಲಿ ಮಕ್ಕಳು, ಮನೆ, ವೃದ್ಧರು
ಹೆಂಗಸರು ಇವ್ರನ್ನೆಲ್ಲ ಬೀದಿ ಪಾಲು ಆಗೋ ಹಾಗೆ ಮಾಡಿದ್ರಲ್ಲ ಈ ಚಳಿಯಲ್ಲಿ. 6 JCBಗಳನ್ನು ಕರೆಸ್ಕೊಂಡು ಬಂದು 300 ಜನ ಸಿಬ್ಬಂದಿಗಳನ್ನು, ಪೊಲೀಸರನ್ನು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಇಂತಹ ಕೃತ್ಯಕ್ಕೆ ಕೈ ಹಾಕಿದೆ GB.